ನಾಯಕರನ್ನು ಭೇಟಿಯಾಗಿದ್ದೀರಾ, ಏನೆಲ್ಲ ವಿಚಾರ ಚರ್ಚೆ ಆಯಿತು ಸರ್? ಮೊದಲನೇದಾಗಿ ನಾನು ಡೆಲ್ಲಿ ಪ್ರವಾಸ ಮಾಡಿದ್ದು ಸಂಪೂರ್ಣವಾಗಿ ಖಾಸಗಿ ಕೆಲಸಗಳಿಗೆ, ಯಾವುದೇ ರಾಜಕೀಯದ ಕಾರ್ಯಕ್ರಮ ಇಟ್ಕೊಂಡಿರಲಿಲ್ಲ. ನಾನು ನಮ್ಮ AICC ಹೆಡ್ ಕ್ವಾರ್ಟರ್ಸ್ ಏನು ಉದ್ಘಾಟನೆ ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ನಾನು ಹೋಗಿರಲಿಲ್ಲ. ಆಮೇಲೆ ಹೊಸದಾಗಿ ಹೆಡ್ ಕ್ವಾರ್ಟರ್ಸ್ ಮಾಡಿದಾಗ ಅದನ್ನು ನೋಡಬೇಕು ಅಂಥೇಳಿ ನಾನು ಅಲ್ಲಿಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಜನರಲ್ ಸೆಕ್ರೆಟರಿ ಹೆಡ್ ಕ್ವಾರ್ಟರ್ಸು ವೇಣುಗೋಪಾಲ್ ಅವರಿದ್ದರು, ಅವ್ರನ್ನ ಮಾತಾಡಿಸ್ಕೊಂಡು ಬಂದೆ. ಅಷ್ಟು ಬಿಟ್ಟರೆ ಬೇರೆ ನಾನು ಯಾರಿಗೂ ಭೇಟಿನೂ ಮಾಡಿಲ್ಲ. ನಾನು ಯಾವುದೇ ರಾಜಕೀಯದ ಅಜೆಂಡಾ ಇಟ್ಕೊಂಡು ನಾನು ಹೋಗಿರಲಿಲ್ಲ. ಥ್ಯಾಂಕ್ಸ್ ಟು ಆಲ್ ಆಫ್ ಯು. ನಿಮಗೆಲ್ಲ ಅಭಿನಂದನೆ ಹೇಳ್ತೀನಿ. ನಿಮ್ಮ ದೃಷ್ಟಿಕೋನದಲ್ಲಿ ವ್ಯಾಖ್ಯಾನ ಮಾಡಿದ್ದೀರಾ, ಧನ್ಯವಾದಗಳು. ವ್ಯಾಖ್ಯಾನ ಏನೇ ಆದರೂ ಆದರೆ ನಾನು ಅಂಥದ್ದು ಯಾವುದೇ ಬೆಳವಣಿಗೆ ಇಲ್ಲ. ನಾನು ಅಂಥದ್ದು ಯಾವುದೂ ಕೂಡ ಅವ್ರ ಜೊತೆ ಮಾತನಾಡಿಲ್ಲ. ಮುಚ್ಚಿಡೋ ಅಂಥದ್ದು ಏನಿಲ್ಲ. ಇಲ್ಲಿ ನಿಮ್ಮ ಹತ್ರ ಮಾತಾಡಿ ಅಥವಾ ಜನಸಮುದಾಯಕ್ಕೆ ಗೊತ್ತಾಗುವಂಥ ವಿಚಾರಗಳೇ ರಾಜಕೀಯ. ಆದ್ದರಿಂದ ಮುಚ್ಚಿಡೋ ಅಂಥದ್ದು ಏನೂ ಇಲ್ಲ. ನಾವು ಒಂದು ವೇಳೆ ಆ ರೀತಿ ಏನಾದರೂ ಮಾತನಾಡಿದರೆ, ಆ ರೀತಿ ಅಜೆಂಡಾ ಇಟ್ಕೊಂಡು ನಾನು ಹೋಗಿದ್ರೆ ಅದನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋಕ್ಕೇನು ನನಗೇನು ಅಂಜಿಕೆ ಇಲ್ಲ. ಆದರೆ ಅಂಥದ್ದು ಯಾವುದೂ ಕೂಡ ಅಧ್ಯಕ್ಷರ ಬದಲಾವಣೆ ವಿಚಾರ ಇರ್ಬೋದು, ಮುಖ್ಯಮಂತ್ರಿಗಳ ವಿಚಾರ ಇರ್ಬೋದು, ಅವೆಲ್ಲವನ್ನು ಕೂಡ ಯಾವುದನ್ನು ನಾನು ಎಲ್ಲಿಯೂ ಮಾತನಾಡಿಲ್ಲ. ಇದು ನಿಮಗೆ ಅದು ಗಮನಕ್ಕೆ ಇರಲಿ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಶೋಷಿತರ ಸಮಾವೇಶದ ಬಗ್ಗೆ ಇಲ್ಲ, ಯಾವುದನ್ನು ಮಾತಾಡಿಲ್ಲ ಅಂದರೆ ಅದು ಬರಲ್ವಲ್ಲ. ಶೋಷಿತ ಸಮಾವೇಶ ಮಾಡೋದ್ರ ಬಗ್ಗೆನೂ ಕೂಡ ನಾನು ಮಾತಾಡಿಲ್ಲ, ರಾಜಕೀಯನೇ ಮಾತಾಡಿಲ್ಲ. ನಾನು ಕರ್ಟಸಿ ಕಾಲು ಅಲ್ಲಿ ಇದ್ದಾರೆ ಅಂತ, ನಾನು ಹೋದಾಗ ಯಾರ್ಯಾರು ಜನರಲ್ ಸೆಕ್ರೆಟರಿಸ್ಗಳಿದ್ದಾರೆ, ಹೊಸದಾಗಿ ಕಚೇರಿ ಇದೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ, ಯಾರಿದ್ದಾರಪ್ಪ ಅಂತ ಕೇಳಿದಾಗ ಅವರು GSO ಇದ್ದಾರೆ ಅಂದರು. ಸ್ವಾಭಾವಿಕವಾಗಿ ನಾವು ಅವ್ರನ್ನ ಭೇಟಿ ಮಾಡಿ ಒಂದು 10-15 ಮಿನಿಟ್ಸ್ ಕೂತ್ಕೊಂಡು ಮಾತಾಡ್ಕೊಂಡು ಬಂದಿದ್ದೇನೆ. ಆ ರೀತಿ ನನಗೆ ಅಜೆಂಡಾ ಇದ್ದರೆ ನಾನು ಸೋನಿಯಾ ಗಾಂಧೀಜಿಯವ್ರನ್ನ, ರಾಹುಲ್ ಗಾಂಧೀಜಿಯವ್ರನ್ನ, ಅಧ್ಯಕ್ಷರು ಖರ್ಗೆ ಅವ್ರನ್ನ ಎಲ್ಲರನ್ನೂ ಭೇಟಿ ಮಾಡ್ತಿದ್ದೆ. ಅಂಥ ಅಜೆಂಡಾ ನಾನು ಯಾವುದನ್ನು ಇಟ್ಕೊಂಡು ಹೋಗಿರಲಿಲ್ಲ. ಇದು ನಿಮ್ಮ ಸ್ಪಷ್ಟೀಕರಣ ನಿಮಗೆ ಕೊಡೋದಕ್ಕೆ ಬಯಸ್ತಾ ಇದ್ದೀನಿ. ಈಗ ಸಹಜವಾಗಿ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಗೊಂದಲಗಳ ಬಗ್ಗೆ ಪ್ರಸ್ತಾಪ ಆದೇ ಆಗುತ್ತೆ ಸರ್, ಅನೌಪಚಾರಿಕ ಚರ್ಚೆ ಸಂದರ್ಭದಲ್ಲಿ. ಇಲ್ಲ, ಅಂಥದ್ದು ಯಾವುದು ಮಾತಾಡಿಲ್ಲ. ನಾನು ಅದನ್ನ ಮಾತಾಡಿದ್ರೆ ನಿಮ್ಮ ಹತ್ರ ಮುಚ್ಚಿಡೋದೇನ್ರಿ? ಮಾತಾಡಿದ್ರೆ ಮಾತಾಡಿದ್ದೀನಿ ಅಂತ ಹೇಳ್ತೀನಪ್ಪ. ನಿಮಗೆ ಅದರಿಂದ ನಿಮಗೂ ನಮಗೂ ಏನು ವ್ಯತ್ಯಾಸ ಬರುತ್ತೆ? ಎಲ್ಲವನ್ನು ಓಪನ್ ಆಗಿ ಹೇಳಕ್ಕಾಗಲ್ವಲ್ಲ ಅಂತ ಹೇಳ್ತೀವಿ. ಅಲ್ಲ, ಎಲ್ಲವನ್ನೂ ಓಪನ್ ಆಗಿ ಹೇಳಕ್ಕೂ ಆಗಲ್ಲ, ಅದು ಬೇರೆ ವಿಷಯ. ಆದ್ರೆ ನಾ ಮಾತಾಡೇ ಇಲ್ವಲ್ಲ. ಇಲ್ಲ, ಆ ಥರ ಆಗಲ್ಲ. ನಾನು ಮಾತಾಡಿದ್ರೆ ಮಾತಾಡಿದೆ ಅಂತ ಹೇಳ್ತೀನಿ, ಅದರಲ್ಲಿ ಏನಿದೆ ಸರ್? ಇನ್ನೊಂದು ಸರ್, ಕದ್ದು ಮುಚ್ಚಿ ಮಾಡೋ ಅಂಥದ್ದು ಏನಿಲ್ಲ.